ಖುಷಿ ಏನಿದೆಯಲ್ಲ ಈ ಸಂಭ್ರಮ ಆಗೋದಕ್ಕೆ ಆ ಸಕ್ಸಸ್ ಬಹಳ ಇಂಪಾರ್ಟೆಂಟ್ ಅಲ್ಲ. ಸೊ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್, ಅಶ್ವಿನಿ ಮೇಡಮ್, ಜಯಣ್ಣ, ಆಮೇಲೆ ಕಾರ್ತಿಕ್ ಅಂಡ್ ಯೋಗಿ ಸರ್. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಬಹಳ ಖುಷಿ ಆಗುತ್ತೆ. ನಾನು ರೋಹಿತ್ ಅವ್ರ ಜೊತೆ ಇದು 2ನೇ ಸಿನಿಮಾ, ಅವ್ರ ಮೊದಲನೇ ಸಿನಿಮಾ ಕೂಡ ವರ್ಕ್ ಮಾಡಿದ್ದೆ. ಬಟ್ 6 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಅವ್ರು ಪ್ಲಾನ್ ಮಾಡ್ಕೊಂಡಿದ್ದು ನನಗೆ ಬಹಳ ಇಷ್ಟ ಆಯ್ತು. ಯೂಶಲಿ ನಾನು ಮಾಡೋ ಎಷ್ಟೊಂದು ಸಿನಿಮಾಗಳು 6 ತಿಂಗಳಲ್ಲೇ ಮುಗಿಸ್ತಾರೆ, ಯಾಕಂದ್ರೆ ಲೋ ಬಡ್ಜೆಟ್ ಸಿನಿಮಾಗಳು ಇರ್ತಿತ್ತು. ಬಟ್ ಈ ತರ ಒಂದು ಮಾಸ್ ಅಂಡ್ ಹೈ ಬಡ್ಜೆಟ್ ಸಿನಿಮಾ 6 ತಿಂಗಳಲ್ಲಿ ಹೆಂಗ್ ಅಚೀವ್ ಮಾಡೋದು ಅನ್ನೋದ್ರೆ ಅದಕ್ಕೆ ಬೇಕಾಗಿರೋ ಮೇನ್ ಆಯುಧ ಕ್ಯಾಮ್ರಾಮನ್. ಸೊ ಸತ್ಯ ಹೆಗಡೆ ಸರ್ ವಾಸ್ ಅಮೇಸಿಂಗ್. ಯಾಕಂದ್ರೆ ನಮ್ಗೆ ಯೂಶಲಿ ನಾನು ದೊಡ್ಡ ದೊಡ್ಡ ಸಿನಿಮಾ ಮಾಡ್ಬೇಕಾದ್ರೆ ಏನಾಗ್ತದೆ ಅಂದ್ರೆ ಸುಮ್ನೆ ಒಂದಷ್ಟೊತ್ತು ಕಾಯ್ಬೇಕಾಗಿರ್ತದೆ ಲೈಟಿಂಗ್ ಆಗೋದಕ್ಕೆ. ಬಟ್ ಇಲ್ಲಿ ಸತ್ಯ ಹೆಗಡೆ ಸರ್ ಎಷ್ಟು ಪಟ್ ಪಟ್ ಅಂತ ತಿರುಗಿಸ್ತಾ ಇದ್ರೆ ಕ್ಯಾಮ್ರಾ ಅಂದ್ರೆ ಅದಾದ್ಮೇಲೆ ನಮ್ಗೆ ಆಕ್ಟರ್ಗಳಿಗೆ ಅದು ಈಸಿ ಆಗುತ್ತೆ ಅವಾಗ. ಸೊ ನಾವು ಆ ಝೋನ್ ಅಲ್ಲೇ ಇರ್ತೀವಿ, ಸೊ ಆ ಮೂಡಲ್ಲಿ ಇರಕ್ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಸತ್ಯ ಹೆಗಡೆ ಸರ್ಗೆ ಬಹಳ ಥ್ಯಾಂಕ್ ಯು. ಅದಾದ್ಮೇಲೆ ಪ್ರತಿ ಶಾರ್ಟ್ ಆದ್ಮೇಲೂ ಹಿಂಗ್ ತಿರುಗಿ ನೋಡಿದಾಗ ಅವ್ರ ಕಡೆಯಿಂದ ಒಂದು ಓಕೆ ಅಂತ ಬರ್ತಿತ್ತು. ರೋಹಿತ್ ಅವ್ರು ಓಕೆಗಿಂತ ಮುಂಚೆ ನನಗೆ ನೋಡಿದಾಗ ಅವರು ಹಿಂಗ್ ಅನ್ಬಿಟ್ಟು ಹಿಂಗ್ ತಿರ್ಕೊಳ್ಳೋರು, ಆದ್ರೆ ಜಾಸ್ತಿ ರಿಯಾಕ್ಷನ್ ಕೊಡಲ್ಲ ಅವರು. ಅಷ್ಟಲ್ಲೇ ನಾವು ಸೆಟ್ಲ್ ಆಗಿ ಅರ್ಥ ಮಾಡ್ಕೊಡ್ಬೇಕಿತ್ತು. ಸೊ ಅದಾದ್ಮೇಲೆ ಎಂಟೈರ್ ಟೀಮ್ ಜೊತೆ ವರ್ಕ್ ಮಾಡೋ ಪ್ರಾಸೆಸ್ ಬಹಳ ಮಜಾ ಆಯ್ತು ನನಗೆ. ನನ್ ಗ್ಯಾಂಗ್ ಬಾಯ್ಸ್ ಇರ್ಬೋದು, ಅಣ್ಣ ಹೇಳಿ ಅಣ್ಣ ಏನಾದ್ರು ಮಾಡ್ಬೇಕನ್ನೋ, ನನ್ಗೂ ಡೈರೆಕ್ಟರ್ ಕೇಳ್ರೋ ಅಂದ್ರೆ ಇಲ್ಲ ಅಣ್ಣ ನೀವು ನಮ್ಮ ಬಾಸ್, ನೀವೇನಾದ್ರು ಹೇಳಿ ನಮ್ಗೆ ಅಂತ. ಸೊ ನಾನ್ ಮಜಾ ಮಾಡ್ತಿರೋದು ನೋಡಿ ಅವ್ರಿಗೂ ಇಷ್ಟ ಆಗ್ತಾ ಇತ್ತು. ಸೊ ನಾವೇನಾದ್ರು ಎಕ್ಸ್ಟ್ರಾ ಮಾಡೋಣ ಅಂತ. ಸೊ ಅದಾದ್ಮೇಲೆ ಯುವರ್ ಜೊತೆ ಆಕ್ಟ್ ಮಾಡಿದ್ದು ಬಹಳ ಖುಷಿ ಕೊಡುತ್ತೆ. ಅವರು ನಾನು ನಿಜ ಹತ್ರದಿಂದ ನೋಡಿದೀನಿ, ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ತುಂಬಾ ಹಾನೆಸ್ಟ್ ಆಗಿ ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿದ್ದಾರೆ. ಅವ್ರು ಇವಾಗ ಎಷ್ಟು ಚೆನ್ನಾಗಿ ನಗ್ತಾ ಇದಾರೆ, ಸಿನಿಮಾದಲ್ಲೂ ಅಷ್ಟೇ ಮುಗ್ಧವಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಕಂಗ್ರಾಚುಲೇಷನ್ಸ್ ಆನ್ ದಿಸ್ ಹ್ಯೂಜ್ ಸಕ್ಸಸ್. ಆಮೇಲೆ ಇಡೀ ಟೀಮ್ಗೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್.